ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ 2 ಪಂದ್ಯಗಳನ್ನು ಸೋತು ಕ್ರಿಟಿಕಲ್ ಕಂಡೀಷನ್ನಲ್ಲಿರುವಂತಹ ಭಾರತ ಇವತ್ತಿನ ಪಂದ್ಯವನ್ನ ಗೆದ್ರೆ ಮಾತ್ರನೇ ರೇಸ್ನಲ್ಲಿ ಇರ್ತಾರೆ. ಇಲ್ಲದೇ ಇದ್ರೆ ಇನ್ನೂ ಒಂದು ಪಂದ್ಯ ಬಾಕಿ ಇದ್ದಂಗೆ ಸರಣಿಯನ್ನ ಸೋಲ್ಬೇಕಾಗುತ್ತೆ. ಸೊ ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕಿರುವಂತ ಈ ಪಂದ್ಯಕ್ಕೆ ಪ್ಲೇಯಿಂಗ್ 11 ನಲ್ಲಿ ಏನಾದರೂ ಚೇಂಜಸ್ ತರ್ತಾರಾ? ಬೌಲಿಂಗ್ ಯೂನಿಟ್ ಹೇಗಿರುತ್ತೆ? ಪವರ್ ಹಿಟ್ಟರ್ಗಳೇ ತುಂಬಿದ್ರೂ ಕೂಡ ಬ್ಯಾಟಿಂಗ್ ಲೈನಪ್ ವೀಕ್ ಆಗಿದ್ದೆಲ್ಲಿ? ಟುಕ್ ತಿಲಕ್ ವರ್ಮಾ ಬೇಕಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಭಾರತಕ್ಕೆ ಇನ್ನೂ ಕೂಡ ಗೆಲುವು ಸಿಕ್ಕಿಲ್ಲ. ಐರ್ಲೆಂಡ್ನಲ್ಲಿ ಐತಿಹಾಸಿಕ ಸೋಲಿನ ಬಳಿಕ ಈಗ ಇಂಗ್ಲೆಂಡ್ನಲ್ಲೂ ಕೂಡ ಶೇಪೌಟ್ ಆಗ್ತಿದೆ. ಸರಣಿಯನ್ನ ಗೆಲ್ಲೋಕಾಗದಿದ್ರು ಅಟ್ಲೀಸ್ಟ್ ಸಮಬಲ ಮಾಡಿಕೊಳ್ಳೋಕೆ ಇನ್ನೂ ಕೂಡ ಚಾನ್ಸ್ ಇದೆ. ಅದು ಕೂಡ ಇವತ್ತು ಗೆದ್ರೆ ಮಾತ್ರ. ಅಂಡ್ ಇಲ್ಲಿ ಬ್ಯಾಟಿಂಗ್ ಆರ್ಡರ್ನಲ್ಲಿ ಕೆಲ ಚೇಂಜಸ್ ಮಾಡಿಕೊಳ್ಳೇಬೇಕು ಅಂತ ಮಾಜಿ ಕ್ರಿಕೆಟಿಗರಾಗಿರುವಂತ ಕೆ ಶ್ರೀಕಾಂತ್ ಸಜೆಷನ್ ಕೊಟ್ಟಿದ್ದಾರೆ. ಟುಕ್ ತಿಲಕ್ ಬೇಡ, ಸಂಜುಗೆ ಚಾನ್ಸ್ ಕೊಡಿ. ಐರ್ಲೆಂಡ್ ಹಾಗೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚ್ ಅಲ್ಲಿ ಸಂಜು ಚೆನ್ನಾಗಿ ಆಡ್ಲಿಲ್ಲ ಅಂತ ಪ್ಲೇಯಿಂಗ್ 11 ಹೊರಗಿಟ್ಟು ಅವರ ಬದಲಿಗೆ ವೈಭವ್ ಸೂರ್ಯವಂಶಿಗೆ ಅವಕಾಶವನ್ನ ಕೊಡಲಾಗಿದೆ. ಸೊ ಇಲ್ಲಿ ವೈಭವ್ ಸೂರ್ಯವಂಶಿ ಬಂದದ್ದು ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲ. ಆದ್ರೆ ಸಂಜುರನ್ನ ಹೊರಗಿಟ್ಟಿದ್ದು ತಪ್ಪು ಅಂತ ಶ್ರೀಕಾಂತ್ ಹೇಳ್ತಿದ್ದಾರೆ. ಯಾಕಂದ್ರೆ ಸಂಜು ಕಳೆದ T20 ವಿಶ್ವಕಪ್ನಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡಿದ್ರು. ಆದ್ರೆ ತಿಲಕ್ ವರ್ಮಾ ಇಡೀ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಟೆಸ್ಟ್ ಮ್ಯಾಚ್ ರೀತಿಯಲ್ಲಿ ಬಾಲ್ಯ ರನ್ ಅನ್ನೋ ತರ T20ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಹೀಗಿದ್ರು ತಿಲಕ್ ಮೇಲೆ ಯಾಕೆ ಡಿಪೆಂಡ್ ಆಗ್ತಾ ಇದ್ದೀರಿ? ವೈಸ್ ಕ್ಯಾಪ್ಟನ್ ಆದ್ರೂ ಪರವಾಗಿಲ್ಲ, ಅವರನ್ನ ತಂಡದಿಂದ ಹೊರಗಿಡಿ. ಹಾಗೆ ಸಂಜುಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಕೊಡಿ ಅಂತಿದ್ದಾರೆ. ಸೊ ಇಂಗ್ಲೆಂಡ್ನ ಪೇಸ್ ಹಾಗೆ ಬೌನ್ಸ್ ಪಿಚ್ಗಳಲ್ಲಿ ಶಾರ್ಟ್ ಪಿಚ್ಗಳನ್ನ ಫೇಸ್ ಮಾಡೋಕೆ ತಿಲಕ್ ವರ್ಮಾ ಹೆದರುತ್ತಿದ್ದಾರೆ. ಅವ್ರ ಕೈಲಿ ಆಗ್ತಾ ಇಲ್ಲ. ಸೊ ಇದೇ ಕಾರಣಕ್ಕೆ ಅವರಿಗಿಂತ ಮೊದಲೇ ಅಕ್ಷರ್ ಪಟೇಲ್ ಅವ್ರನ್ನ ಬ್ಯಾಟಿಂಗ್ಗೆ ಕಳಿಸಿದ್ದಾರೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ತಿಲಕ್ ವರ್ಮಾ ಅವರನ್ನ ರಕ್ಷಿಸೋಕೆ ಯತ್ನ ಮಾಡ್ತಾ ಇದೆ. ಹಾಗಾದ್ರೆ ಸಂಜು ಫಾರ್ಮ್ ಬಗ್ಗೆ ಪ್ರಶ್ನೆ ಮಾಡೋರು ತಿಲಕ್ ವರ್ಮಾ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಪ್ರಶ್ನೆ ಕೇಳಿರುವಂತದ್ದು. ICC T20 ವಿಶ್ವಕಪ್ನಲ್ಲಿ ತಿಲಕ್ ವರ್ಮಾ ಒಂದೇ ಒಂದು ಅರ್ಧ ಶತಕ ಕೂಡ ಗಳಿಸಿರ್ಲಿಲ್ಲ. ಅವರ ಅತ್ಯುತ್ತಮ ಅಥವಾ ಬೆಸ್ಟ್ ಸ್ಕೋರ್ ಅಂದ್ರೆ 44 ರನ್ಗಳು ಮಾತ್ರ. ಆದ್ರೆ ಸಂಜು ಕೊನೆಯ ಹಂತದ 3 ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನರ್. ಹೀಗಿದ್ರು ಗಂಭೀರ್ ತಾರತಮ್ಯ ಮಾಡ್ತಿದ್ದಾರೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟಕ್ಕೂ ಇಲ್ಲಿ ತಿಲಕ್ರನ್ನ ಕೈ ಬಿಡಿ ಅನ್ನೋದಕ್ಕೆ ಮತ್ತಷ್ಟು ಕಾರಣಗಳು ಕೂಡ ಇದೆ. T20ನಲ್ಲಿ ಟೆಸ್ಟ್ ಬ್ಯಾಟಿಂಗ್ ಆಡ್ತಿದ್ದಾರೆ ತಿಲಕ್ ವರ್ಮಾ. ತಿಲಕ್ರ ಅತಿ ದೊಡ್ಡ ವೀಕ್ನೆಸ್ ಅಂದ್ರೆ ಮಿಡಲ್ ಆರ್ಡರ್ ನಲ್ಲಿ ಸ್ಲೋ ಆಗಿ ಬ್ಯಾಟಿಂಗ್ ಅನ್ನ ಮಾಡುವಂತದ್ದು. 2026ರಲ್ಲಿ ಟೀಮ್ ಇಂಡಿಯಾ T20 ತಂಡದ ಪರ ಸ್ಪಿನ್ನರ್ಗಳ ವಿರುದ್ಧ 98 ಬಾಲ್ಗಳನ್ನ ಫೇಸ್ ಮಾಡಿ 90 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ತಿಲಕ್ ವರ್ಮಾರ ಇದೇ ಸ್ಲೋ ಪರ್ಫಾರ್ಮೆನ್ಸ್ ಇನ್ನೊಂದು ಕಡೆ ಬ್ಯಾಟಿಂಗ್ ಮಾಡುವಂತ ಬ್ಯಾಟರ್ಗೂ ಕೂಡ ಪ್ರೆಷರ್ ಕ್ರಿಯೇಟ್ ಮಾಡ್ತಿದೆ. ಸೊ ರನ್ಸ್ ಸ್ಲೋ ಆಗ್ತಿದೆ ಅಂತೇಳಿ ಎದುರಿಗಿರುವಂತ ಮತ್ತೊಬ್ಬ ಬ್ಯಾಟರ್ ಬಿಗ್ ಹಿಟ್ಗೆ ಕೈ ಹಾಕಿ ಔಟ್ ಆಗ್ತಿದ್ದಾರೆ. ಹೀಗಿದ್ರು ಮ್ಯಾನೇಜ್ಮೆಂಟ್ ಮಾತ್ರ ತಿಲಕ್ ಬೆನ್ನಿಗೆ ನಿಲ್ತಾ ಇದೆ. ಸೊ ಪ್ಲೇಯಿಂಗ್ 11 ನಲ್ಲಿ ಆಡಿಸಲೇಬೇಕು ಎನ್ನುವಂತ ಕಾರಣಕ್ಕೆ ವೈಸ್ ಕ್ಯಾಪ್ಟನ್ಸಿಯನ್ನು ಕೂಡ ನೀಡಿರೋದು ಈಗ ಗುಟ್ಟಾಗಿ ಉಳಿದಿಲ್ಲ. ಆದ್ರೆ ಇಲ್ಲಿ ಗೌತಮ್ ಗಂಭೀರ್ ಹಾಗೆ ಅಜಿತ್ ಅಗರ್ಕರ್ ಫೇವರಿಸಂಗೆ ತಂಡ ಸಫರ್ ಆಗ್ತಾ ಇದೆ. ಇಂಗ್ಲೆಂಡ್ನಲ್ಲೂ ಕೂಡ ಸೋಲೋ ಹಂತಕ್ಕೆ ಬಂದಿರುವಂತ ಭಾರತ ಚೇತರಿಸಿಕೊಳ್ಬೇಕು ಅಂದ್ರೆ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಮಾಡಬೇಕು ಎಂದಿದ್ದಾರೆ. ಹಾಗಾದ್ರೆ ಶ್ರೀಕಾಂತ್ ಲೆಕ್ಕಾಚಾರದ ಪರ ತಂಡದ ಪ್ಲೇಯಿಂಗ್ 11 ಹೇಗಿದ್ರೆ ಈ ಪಂದ್ಯವನ್ನ ಗೆಲ್ಲೋಕೆ ಅವಕಾಶ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬ್ಯಾಟಿಂಗ್ ವಿಭಾಗ ಅಂತ ಬಂದಾಗ ಓಪನರ್ಗಳಲ್ಲಿ ಯಾವುದೇ ಚೇಂಜಸ್ ಬೇಡ ಅಂತ ಹೇಳಿರುವಂತದ್ದು. ಅಭಿಷೇಕ್ ಶರ್ಮಾ ಹಾಗೆ ವೈಭವ್ ಸೂರ್ಯವಂಶಿ ಅವರಿಬ್ಬರೇ ಇನ್ನಿಂಗ್ಸ್ ಅನ್ನ ಓಪನ್ ಮಾಡಲಿ. ಸೊ ಇಬ್ರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳಾದ್ರೂ ಪರವಾಗಿಲ್ಲ. ಆದ್ರೆ ಅವರಿಬ್ರು ಕೂಡ ಬೆಸ್ಟ್ ಸ್ಟ್ರೈಕ್ ರೇಟ್ ಜೊತೆಗೆ ಅದ್ಭುತವಾದಂತ ಫಾರ್ಮ್ ಇರುವಂತ ಆಟಗಾರರು. ಸೊ ಅವರೇ ಇನ್ನಿಂಗ್ಸ್ ಅನ್ನು ಓಪನ್ ಮಾಡಲಿ, ಯಾವುದೇ ಚೇಂಜಸ್ ಬೇಡ ಅಂದಿದ್ದಾರೆ. ಸೊ ಹೀಗಾಗಿ ಈ ಪಂದ್ಯಕ್ಕೂ ಕೂಡ ಅಭಿಷೇಕ್ ಹಾಗೆ ವೈಭವ್ ಸೂರ್ಯವಂಶಿ ಇನ್ನಿಂಗ್ಸ್ ಅನ್ನು ಓಪನ್ ಮಾಡ್ತಾರೆ. ಸೊ ಇವರಿಬ್ಬರಲ್ಲಿ ಒಬ್ರು ಕ್ರೀಸ್ ಕಚ್ಚಿ ನಿಂತರು ಅಂತಂದ್ರೆ ಪವರ್ ಪ್ಲೇನಲ್ಲೇ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಕೇಪಬಲ್ ಇರುವಂತ ಪ್ಲೇಯರ್ಗಳು ಎನ್ನುವಂತ ಕಾರಣಕ್ಕೆ ಅವರು ಈ ಸಜೆಷನ್ ಮಾಡಿದ್ದಾರೆ. ಅಂಡ್ ನಂಬರ್ 3 ನಲ್ಲಿ ಬದಲಾವಣೆ ಮಾಡಿ ಅಂತ ಇರೋದು. ಸೊ ಏನಂದ್ರೆ ನಂಬರ್ 3 ನಲ್ಲಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಡಿ. ಓಪನರ್ ಆಗಿ ಈಗ ಸೂರ್ಯವಂಶಿಯನ್ನು ಆಡಿಸ್ತಾ ಇದ್ದೀರಲ್ವಾ, ಸಂಜುನ ತಂಡದಿಂದ ಹೊರಗಿಡಬೇಡಿ. ಅದರ ಬದಲಿಗೆ 1 ಡೌನ್ ಬ್ಯಾಟರ್ ಆಗಿ ನಂಬರ್ 3 ನಲ್ಲಿ ಆಡಿಸಿ. ಸೊ ನಂಬರ್ 4 ನಲ್ಲಿ ಇಶಾನ್ ಕಿಶನ್ ಬರಲಿ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಂಬರ್ 3 ನಲ್ಲಿ ಆಡ್ತಾ ಇದ್ದಂತ ಇಶಾನ್ ಕಿಶನ್ ನಂಬರ್ 4 ನಲ್ಲಿ ಆಡ್ಲಿ. ಇನ್ನು ನಂಬರ್ 5 ನಲ್ಲಿ ಶ್ರೇಯಸ್ ಅಯ್ಯರ್ ಆಡ್ಲಿ. ಸೊ ಮಿಡಲ್ ಆರ್ಡರ್ ನಲ್ಲಿ ಶ್ರೇಯಸ್ ಅಯ್ಯರ್ಗೂ ಕೂಡ ಸೊ ತಂಡದ ಕ್ಯಾಪ್ಟನ್ಸಿಯನ್ನ ನಿಭಾಯಿಸ್ತಾ ಇರೋದ್ರ ಜೊತೆಗೆ ಮಿಡಲ್ ಆರ್ಡರ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋಕ್ಕೂ ಕೂಡ ಕಾರಣವಾಗುತ್ತೆ. ಸೊ ಹೀಗಾಗಿ ಶ್ರೇಯಸ್ ಅಯ್ಯರ್ ನಂಬರ್ 5 ನಲ್ಲಿ ಬರಲಿ, ಪರವಾಗಿಲ್ಲ ಅಂತೇಳಿ ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ನಂಬರ್ 5 ನಲ್ಲಿ ಶ್ರೇಯಸ್ ಆಡ್ಲಿ, ವೈಸ್ ಕ್ಯಾಪ್ಟನ್ ಆಗಿರುವಂತ ತಿಲಕ್ ವರ್ಮಾ
ಸೊ ತಂಡದಿಂದ ಸ್ವಲ್ಪ ರೆಸ್ಟ್ ಕೊಡಿ ಅವರಿಗೆ ಫಾರ್ಮಲ್ಲಿ ಇಲ್ಲದೆ ಇರೋದ್ರಿಂದ, ಸೊ ಗೆಲ್ಲಲೇಬೇಕಾಗಿರುವಂಥ ಅವಶ್ಯಕತೆ ಇರೋದ್ರಿಂದ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಅಂತೇಳಿ ಟಿಪ್ಸ್ ಕೊಟ್ಟಿದ್ದಾರೆ. ಹಾಗೆ ಆಲ್ರೌಂಡರ್ ಕೋಟಾದಲ್ಲಿ ಅಕ್ಷರ್ ಪಟೇಲ್, ಶಿವಮ್ ದುಬೆ ಆಡಲಿ. ಸೊ ಅಕ್ಷರ್ ಪಟೇಲ್ ಹಾಗೆ ಶಿವಮ್ ದುಬೆ ಇಬ್ಬರು ಕೂಡ ಬರಲಿ ಮಿಡಲ್ ಆರ್ಡರ್ನಲ್ಲಿ ಅಂತೇಳಿ ಹೇಳಿರುವಂಥದ್ದು. ಇನ್ನು ಹರ್ಷಿತ್ ರಾಣಾ, ಸೊ ಹರ್ಷಿತ್ ರಾಣಾ ಕೂಡ ಕಂಟಿನ್ಯೂ ಆಗಲಿ, ಯಾಕಂದರೆ ಸಮ್ಟೈಮ್ಸ್ ಬ್ಯಾಟಿಂಗ್ನಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ, ಜೊತೆಗೆ ಬೌಲಿಂಗ್ ಕೂಡ ಬೆಟರ್ ಇರೋದ್ರಿಂದ ಹರ್ಷಿತ್ ರಾಣಾ ಕಂಟಿನ್ಯೂ ಆಗಲಿ. ಜೊತೆಗೆ ಹರ್ಷದೀಪ್ ಸಿಂಗ್ ಕೂಡ ಬದಲಾವಣೆ ಮಾಡೋದು ಬೇಡ, ವರುಣ್ ಚಕ್ರವರ್ತಿ ಸ್ಪಿನ್ನರ್ ಆಗಿ ಬರಲಿ ಆಡಲಿ. ಇನ್ನು ಪ್ರಿನ್ಸ್ ಯಾದವ್ರನ್ನ ಜಾಯಿನ್ ಮಾಡಿಸ್ಕೊಳ್ಳಿ ಹೀಗೆ. ಸೊ ಇಲ್ಲಿ ಬ್ಯಾಟಿಂಗ್ನಲ್ಲಿ ಒಂದು ಚೇಂಜಸ್ ಅಂತ ಬಂದರೆ ಬೌಲಿಂಗ್ನಲ್ಲಿ ಯಾವುದೇ ಬದಲಾವಣೆಯ ಅಗತ್ಯ ಇಲ್ಲ ಅಂತೇಳಿ ಇಲ್ಲಿ ಹೇಳಿರುವಂಥದ್ದು. ಒಟ್ಟಿನಲ್ಲಿ 1050 ದಿನಗಳ ಕಾಲ ಅಜೇಯ ವಿಜಯ ಯಾತ್ರೆ ಮಾಡಿದಂಥ ಭಾರತ ಈಗ T20 ಮಾದರಿಯಲ್ಲಿ 5 ಪಂದ್ಯಗಳಾದರೂ ಒಂದೇ ಒಂದು ಗೆಲುವನ್ನು ಕೂಡ ನೋಡೋಕೆ ಸಾಧ್ಯವಾಗಿಲ್ಲ. ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಅಥವಾ ಏನು ಇನ್ನಿಂಗ್ಸ್ ಇದೆ, ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ತೀರಾ ಕಳಪೆಯಾಗಿ ಸ್ಟಾರ್ಟ್ ಆಗಿದೆ. ಇದು ಹೀಗೆ ಮುಂದುವರೆದ್ರೆ ಟೀಮ್ ಇಂಡಿಯಾಗೂ ಕೂಡ ದೊಡ್ಡ ಡ್ಯಾಮೇಜ್ ಆಗಬಹುದು. ಸೊ ನಿಮ್ಮ ಪ್ರಕಾರ ಭಾರತದ ಪ್ಲೇಯಿಂಗ್ 11 ಹೇಗಿರಬೇಕು? ಸಂಜು ಹಾಗೆ ತಿಲಕ್ ಅಂತ ಬಂದಾಗ ಯಾರನ್ನ ಆಡಿಸಿದ್ರೆ ಬೆಸ್ಟ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.